ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಿಗೆ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯಶಸ್ವಾಮಿಯಪ್ಪ, ನಿಮಗೆ ಮಹಿಮೆಯಾಗಲಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ಪವಿತ್ರಾತ್ಮರೇ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ ರಾಜಾವೇ. ಕರ್ತನೆ, ನಿಮ್ಮ ಹೆಸರಲ್ಲಿ ತೆಗೆದುಕೊಂಡು ನಾವು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗಳೆಲ್ಲ ನೀವು ಕೇಳುವಂಥ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ಒಳ್ಳೆಯ ದೇವರೇ. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಯೆಶಾಯನ ಬರೆದ ಪತ್ರಿಕೆಯಲ್ಲಿ 42ನೇ ಅಧ್ಯಾಯ, ಅದರಲ್ಲಿ 7ನೇ ವಚನವನ್ನು ತೆಗೆದುಕೊಳ್ಳೋಣ. ನಾನು ನನ್ನ ಧರ್ಮದ ಸಂಕಲ್ಪದ ಅನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯನ್ನು ಆಧಾರವನ್ನಾಗಿ ಬೆಳಕನ್ನಾಗಿ ಜನಗಳನ್ನು ಬೆಳಕನ್ನಾಗಿ ನೇಮಿಸಿದ್ದೇನೆ. ಇಲ್ಲಿ ಇದು ಯಾರಿಗೆ ಹೇಳಲ್ಪಟ್ಟಿದೆ ಅಂದ್ರೆ, ಯೆಹೋವನ ಸೇವಕನ ಗುಣಲಕ್ಷಣಗಳು, ಕರ್ತವ್ಯ. ಇದು ಸೇವಕನಿಗೆ ದೇವರು ಕೊಟ್ಟಿದ್ದಾರೆ. ಈ ವಾಕ್ಯ ಸೇವಕರು ಹೇಗೆ ವಿಶ್ವಾಸಿಗಳನ್ನ ನಡೆಸಬೇಕು, ಲೋಕದ ಜನಗಳಿಗೆ ಹೇಗೆ ನಾವು ಅವರ ಹತ್ರ ಒಂದು ರೀತಿ ಅಂದ್ರೆ ಮಾತನಲ್ಲಾಗಿರ್ಲಿ, ದೇವರ ಸೇವಕರಿಗೆ ಬೇಕಾದ ಗುಣಲಕ್ಷಣಗಳು ಇದು. ಹಾಗಾಗಿ ಇಲ್ಲಿ ನೋಡಿ ಓದ್ಕೊಳ್ಳೋಣ. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದು. ಹಲ್ಲೆಲೂಯಾ. ಯಾರಿಗೆ? ಧರ್ಮದ ಸಂಕಲ್ಪವಾಗಿ ನಿನ್ನನ್ನು ಕರೆದಿದ್ದೇನೆ. ಹಲ್ಲೆಲೂಯಾ. ಸೇವಕನೇ, ನಿನ್ನನ್ನು ನಾನು ಕೈ ಹಿಡಿದು ಕರೆದಿದ್ದೇನೆ, ನಿನ್ನನ್ನ ನಾನು ವಿಮೋಚಿಸಿದ್ದೇನೆ. ನಿನಗೆ ಆತ್ಮಗಳನ್ನ ಕೊಡುವಾಗ ಈ ಆತ್ಮಗಳನ್ನ ನೀನು ನಡೆಸುವಂತ ಸೇವಕನಾಗಿ ನಿನ್ನನ್ನು ನಾನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ದೇವರು ಹೇಗೆ ಸೇವಕನಿಗೆ ಹೇಗೆ ಮಾತನಾಡಿದ್ದಾರೆ ಎಂಬುದಾಗಿ ನಾವು ಚೆನ್ನಾಗಿ ಇಲ್ಲಿ ತಿಳ್ಕೊಳ್ಳೋಣ. ಹಾಗೆ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ. ಸೇವಕನಿಗೆ ಕೈ ಹಿಡಿದು ಕಾಪಾಡಿದ್ದಾರೆ ದೇವರು. ಹಲ್ಲೆಲೂಯಾ. ಯಾರು ಕೈ ಬಿಟ್ಟರೂ ದೇವರು ಕೈ ಬಿಡುವುದಿಲ್ಲ. ಯಾಕೆಂದ್ರೆ ಆತನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂತವನಾಗಿರ್ತಾನೆ. ಎಲ್ಲರ ಕಷ್ಟಗಳಲ್ಲೂ ಪಾಲ್ದಾರರಾಗಿ ಆತನು ಪ್ರಾರ್ಥನೆ ಮಾಡುವನಾಗಿರ್ತಾನೆ. ಇದು ಯಾರು ಮನುಷ್ಯರು ನೇಮಕ ಮಾಡಿದ್ದಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ಇದು ಪರಲೋಕವೇ ನೇಮಕ ಮಾಡ್ತದೆ. ಈಗ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಮಕ್ಕಳು ಜನಿಸುವಾಗ ಅವರಿಗೆ ಶಾಲೆಗೆ ಒಂದು ಚಿಕ್ಕದ್ರಿಂದ ಒಂದು ಎಜುಕೇಶನ್ಗೆ ನೀವು ಪ್ರಾರಂಭ ಮಾಡ್ತೀರಿ. ಹಲ್ಲೆಲೂಯಾ. ಅವರು ಬೆಳೆದು ಬರುವಾಗ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಸೈಂಟಿಸ್ಟ್ ಆಗ್ಬೇಕು, ನನ್ನ ಮಗ ಅಂತ ಕಡೆ ಈತ ಕಡೆ ಈತ ಒಳ್ಳೊಳ್ಳೆ ಜಾಬ್ಗಳು ಮಾಡಬೇಕು. ಹಲ್ಲೆಲೂಯಾ. ಎಷ್ಟು ಜನ ನನ್ನ ಮಕ್ಕಳು ಸೇವಕರಾಗಬೇಕು ಅಂತ ಯೋಚನೆ ಮಾಡ್ತೀವಿ. ಅದಾಗದು ಬಿಡೋದು ಆಮೇಲೆ. ಆದರೆ ನಿಮ್ಮ ಮನಸ್ಸು ಯಾವ ರೀತಿ ಇರ್ತದೆ? ಒಂದು 2 ಜನ 3 ಜನ 4 ಜನ ಮಕ್ಕಳಿದ್ರೆ ಅದ್ರಲ್ಲಿ ಒಬ್ಬರಿಗೆ ಒಂದು ಸೇವೆಗೆ ಬಿಡ್ಬೋದಲ್ಲ. ಹಲ್ಲೆಲೂಯಾ. ಹಾಗಾಗಿ ಬಹು ಜನ ಸೇವಕರು ಆಗ್ಬೇಡ್ರಿ ಅಂತಾನೂ ದೇವರು ಹೇಳ್ತಾರೆ. ಯಾಕಂದ್ರೆ ನಾವು ಮನುಷ್ಯನನ್ನ ಮೆಚ್ಚುಗೆ ಮಾಡುವಂತ ಕೆಲಸಗಳನ್ನ ನಾವು ಮಾಡಬಾರದು. ಮನುಷ್ಯನನ್ನ ಮೆಚ್ಚುಗೆ ಮಾಡೋದು, ಈ ಲೋಕ ಮೆಚ್ಚುಗೆ ಮಾಡುವಂತ ಸೇವೆಗಳನ್ನ ಮಾಡಿಬಿಟ್ರೆ ಏನು ಪ್ರಯೋಜನ? ನಿಮ್ಮ ಹಿಂದ್ಗಡೆ ಇರುವಂತವ್ರು, ನಿಮ್ಮ ಜೊತೆಲಿ ಇರುವಂತ ವಿಶ್ವಾಸಿಗಳಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಪರಲೋಕ ಹೋಗ್ತದ? ಖಂಡಿತ ಇಲ್ಲ. ನಾವು ಯಾವಾಗ ಪರಲೋಕದ ಜ್ಞಾನವನ್ನ ಇಟ್ಟುಕೊಂಡು ಈ ಭೂಮಿ ಮೇಲೆ ಸೇವೆ ಮಾಡ್ತೀವಿ, ವಿಶ್ವಾಸಿಗಳಿಗೆ ಅದೇ ರೀತಿಯಾಗಿ ಸೇವೆಯಲ್ಲಿ ನಡೆಸ್ತೀವಿ ಅಂದ್ರೆ ಖಂಡಿತ ಪರಲೋಕ ಹೋಗಲಿಕ್ಕೆ ಯಾರಿಂದನೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರೇ ನಮ್ಮ ಕಡೆ ಇದ್ದರೆ ನಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಲೋಕಾಸತ ನಮ್ಮನ್ನೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ.
ಅದಕ್ಕೆ ವಾಕ್ಯ ಹೇಳ್ತದೆ, ದೇಹವನ್ನ ಕೊಂದು ಆತ್ಮವನ್ನ ಕೊಲ್ಲಲಾರದವನಿಗೆ ಯಾಕೆ ನೀನು ಭಯ ಪಡುತ್ತೀ? ಹಾಲೆಲೂಯಾ. ಹಾಗೆ ದೇವರು ಸೇವಕನನ್ನ, ಯಾಕಂದ್ರೆ ಈ ಭೂಮಿ ಮೇಲೆ ಸೇವಕನ ನಿಮ್ಗೆ ಕೊಟ್ಟಿದ್ದಾನಲ್ಲ ದೇವರು. ನೀವು ಸೇವಕನ್ನ ಸನ್ಮಾನಿಸಿದ್ರೆ ನೀನ್ ನನ್ನನ್ನು ಸನ್ಮಾನಿಸದ ಹಾಗೆ ಅಂತ ದೇವರು ಹೇಳ್ತಾರೆ. ಹಾಲೆಲೂಯಾ. ಇದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಷ್ಟೋ ಕಡೆ ನಾವು ಮಾಧ್ಯಮದಲ್ಲಿ ನಾವು ಫೋನ್ ತೆಗೆದ್ರೆ ನಾವು ವಾಕ್ಯಗಳು ಸಿಕ್ಕುತ್ತೆ, ಎಲ್ಲ ಸಿಗುತ್ತೆ, ನಿಜ. ಆದರೆ ಇಲ್ಲಿ ಸಭೆ ಅಂತ ನಿನಗೆ ಅಂತ ಸಭೆ ಕೊಟ್ಟಿದ್ದಾರೆ ದೇವರು. ಆ ಸಭಾ ಪಾಲಕನು ಕೊಟ್ಟಿದ್ದಾರೆ, ಅದೇ ಸೇವಕನ್ನು ಕೊಟ್ಟಿದ್ದಾರೆ. ಹಾಲೆಲೂಯಾ. ಆತನಿಗೆ ಎಷ್ಟು ಗೌರವ ಕೊಡ್ತೀಯೋ, ಎಷ್ಟು ನೀನು ಸನ್ಮಾನಿಸುತ್ತೀಯೋ, ಪರಲೋಕದಲ್ಲಿರುವ ದೇವರಿಗೆ ಸನ್ಮಾನಿಸಿದ ಹಾಗೆ. ಹಾಲೆಲೂಯಾ. ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾಕಂದ್ರೆ ದೇವರು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹಾಗೆ ಹೇಳ್ತದೆ, ನೀನು ಬಡವನನ್ನ ನೀನು ಯಾರಿಗಾರ ಗತಿ ಇಲ್ಲದವನಿಗೆ ನೀನು ಅವನಿಗೆ ಸಹಾಯ ಮಾಡಿದ್ರೆ ಪರಲೋಕದಲ್ಲಿರುವ ದೇವರಿಗೆ ಸಹಾಯ ಮಾಡಿದ ರೀತಿ ಅಂತ ಹೇಳ್ತದೆ. ಬಡವನಿಗೆ ದಯೆ ತೋರುವನು ಕರ್ತನಿಗೆ ಸಾಲ ಕೊಡುತ್ತಾನೆ. ನೀವು ಸಹಾಯ ಅಂದ್ರೆ ಹಣದ ಸಹಾಯ ನಾನು ಹೇಳ್ತಾ ಇರೋದಲ್ಲ, ಪ್ರತಿಯೊಂದು ವಿಷಯಗಳಲ್ಲಿಯೂ ಹಾಲೆಲೂಯಾ ಅವರ ಮಾತು ಮೇಲೆ ನಡಿಬೇಕು. ಅವರು ವಾಕ್ಯಕ್ಕೆ ಏನಾರ ಬೇರೆ ಮಾತನಾಡಿದ್ರೆ ಅದು ತಗೋಬೇಡ್ರಿ. ವಾಕ್ಯಾನುಸಾರವಾಗಿ ಏನಾದರೂ ಹೇಳಿದ್ರೆ ಖಂಡಿತ ನೀವು ತಗೋಬೇಕದು. ಆಲಯದಲ್ಲಿ ಅಂತ್ಯ ಆಶೀರ್ವಾದವರೆಗೂ ಇರ್ರಿ. ಅನಿವಾರ್ಯ. ಕೆಲವೊಮ್ಮೆ ಹೋಗ್ಬೋದು ಅಂತಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರ್ತದೋ, ಇಲ್ಲ ಯಾರೋ ಬರ್ತಾರೋ, ಏನೋ ಒಂದು ಇರ್ತದೆ, ಅದಕ್ಕೆ ಬೇಕಾದ್ರೆ ಹೋಗೋಣ, ಪಾಸ್ಟ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟು ಹೋಗಿ. ಆದರೆ ಅಂತ್ಯ ಆಶೀರ್ವಾದ ಯಾರು ಕೊಡ್ತಾ ಇರೋದು? ದೇವರು ಇಷ್ಟು ಗಂಟೆಗಳ ಕಾಲ ನೀವು ನನ್ನ ಆಲಯದಲ್ಲಿ ಕೂತ್ಕೊಂಡು ವಾಕ್ಯಗಳನ್ನ ಕೇಳಿ ಪ್ರಾರ್ಥನೆ ಎಲ್ಲ ಮುಗಿಸಿಕೊಂಡು ಹೋಗುವಾಗ ನಿನಗೆ ಒಂದು ಆಶೀರ್ವಾದ ಬೇಡವೋ? ಹಾಲೆಲೂಯಾ. ನೀನು ಅವಾಗ ವಾಕ್ಯ ಕೇಳಿದ್ದೆ ಬೇಸ್ಟ್ ಆಯ್ತಲ್ಲ. ಚೆನ್ನಾಗಿ ತಿಳ್ಕೊಬೇಕು ನಾವು. ಏನೋ ಒಂದು ಬಿಡು ಅಂತ್ಯ ಆಶೀರ್ವಾದ ಅಲ್ಲ, ಅದೇನು ಮುಗಿತೈತೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಾವು ಹೋಗೋಣ. ಇಲ್ಲ, ಆ ರೀತಿ ದೇವ್ರು ಎಲ್ಲೂ ಬರ್ದಿಲ್ಲ. ನೋಡಿ, ಆಲಯಕ್ಕೆ ಬರಲು ತಡ ಮಾಡಬೇಡ್ರಿ. ಆರಾಧನೆ ಸಮಯದಲ್ಲಿ ಮೊಬೈಲ್ನ ಉಪಯೋಗ ಮಾಡಬಾರದು. ಆರಾಧನೆ ಸಮಯದಲ್ಲಿ ನಿಶಬ್ದವನ್ನು ಕಾಪಾಡಿಕೊಳ್ಳಬೇಕು. ನಾವು ನಿಶಬ್ದವಾಗಿ ಕಾಪಾಡಿಕೊಳ್ಳಬೇಕು. ಯಾಕಂದ್ರೆ ದೇವರ ಒಂದು ಪವಿತ್ರಾತ್ಮನ ಒಂದು ಸಂದೇಶವನ್ನ ನಮಗೆ ತಲುಪುತ್ತಾ ಇರ್ತದೆ, ನಮಗೆ ಬರ್ತಾ ಇರ್ತದೆ. ನಮ್ಮ ಆತ್ಮದಲ್ಲಿ ನಾವು ಗ್ರಹಿಸಿಕೊಳ್ಳಬೇಕು. ನಾವು ಅವಾಗ ಬೇರೆ ಕಡೆ ಗಮನ ಕೊಟ್ರೆ ಅದೇನಾಗ್ತದೆ, ನಮ್ಮಲ್ಲಿ ಒಳಗೆ ಬರುವುದಿಲ್ಲ. ಪಕ್ಕದಲ್ಲಿರುವಂಥವ್ರು ಯಾರು ಆತ್ಮಿಕದಲ್ಲಿ ಬೆಳೀತಾ ಇರ್ತಾರೋ ಅವರಿಗೆ ಹೋಗಿ ಸೇರ್ತದೆ. ಹಾಲೆಲೂಯಾ. ನೋಡಿ, ಅಂತ್ಯ ಆಶೀರ್ವಾದದ ಮೊದಲು ಆಲಯದ ಹೊರಗೆ ಹೋಗಬೇಡ. ನಾವು ಚೆನ್ನಾಗಿ ತಿಳ್ಕೋಬೇಕಿದು. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಒಂದು ತಂಬಿಗೆ ನೀರು ಕೊಟ್ಟರೆ ನಿನಗೆ ಬರುವತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ. ಯಾರು ಹೇಳ್ತಾರೆ ಇದೆಲ್ಲ? ಮನುಷ್ಯ ಹೇಳ್ತಾ ಇದ್ದಾರ? ಹಾಲೆಲೂಯಾ. ಇಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ದೇವರೇ ನಮಗಿಲ್ಲಿ ಹೇಳ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ಇದನ್ನ ನಾವು ಯಾಕೆ ನಮ್ಗೆ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ? ಹಾಲೆಲೂಯಾ. ಅರ್ಥ ಮಾಡಿಕೊಂಡ್ರು ಸತ ಮತ್ತೆ ಹಿಂಜಾರಿ ಹೋಗುತ್ತೀವಲ್ಲ. ಬಹು ಜನ ಪ್ರೀತಿ ತಣ್ಣಗಾಗ್ತದೆ ಅಂತೆ ಕಡೆಗಳಿಗೆ. ದಯಮಾಡಿ ಯಾರು ಹಂಗೆ ಆಗಬೇಡ್ರಿ. ಇಷ್ಟು ವರ್ಷಗಳ ಕಾಲ ದೇವರಲ್ಲಿದ್ದು ಪ್ರಾರ್ಥನೆ ವಾಕ್ಯಗಳಲ್ಲಿ ಬೆಳೆದು ಹಿಂಜಾರಿ ಮಾತ್ರ ಹೋಗಬೇಡಿ. ಸ್ವಲ್ಪ ಸಮಯ, ಆ ಸ್ವಲ್ಪ ಸಮಯನ ನಮ್ಮನ್ನು ನಾವು ಕಾಪಾಡಿಕೊಂಡ್ರೆ, ಒಂದು ದೇಶ ಇದೆ ನಮಗೆ, ಅಂತ ದೇಶ, ಹಾಲು ಜೇನು ಹರಿಯುವಂತ ದೇಶ ಅಂತ ದೇವರು ಹೇಳ್ತಾರೆ. ಕಾನಾನ್ ದೇಶ ಅಂತ ಹೇಳ್ತಾರೆ, ಪರಲೋಕ. ಅಂತ ಜಾಗಕ್ಕೆ ದೇವರು ನಿಮ್ಮನ್ನ ಕರೆದಿದ್ದಾರಲ್ಲ, ಬೇಡವಾ ಅಲ್ಲಿಗೆ ಹೋಗೋದು? ಹಾಲೆಲೂಯಾ. ನನಗೆ ನನ್ನ ಕುಟುಂಬಕ್ಕೆ ಬೇಕು. ಯಾಕಂದ್ರೆ ಇದು ಬೇಡ ನನಗಿದು. ಎಷ್ಟೋ ಸಲ ದೇವ್ರ ಹತ್ರ ಹೇಳ್ಬಿಟ್ಟೆ, ಸ್ವಾಮಿ ಇದು ಎಂಥದ್ದು ಲೋಕ ಸ್ವಾಮಿ. ಕೆಲವೊಂದು ಕಡೆ ನಾವು ನೋಡುವಾಗ ನಮಗೇ ಬೇಸರ ಆಗ್ತದೆ.
ಹಾಲೆಲೂಯ. ಹಾಗೆ ಆಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ಹಾಲೆಲೂಯ. ಕೆಳಗಡೆ ನಿಮ್ಮನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯನ್ನ ಆಧಾರವನ್ನಾಗಿ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. ಅನ್ಯ ಜನಗಳಿಗೆ ಬೆಳಕನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹಾಲೆಲೂಯ. ಅನ್ಯ ಜನರಿಗೆ ಬೆಳಕನ್ನಾಗಿ ಅಂದರೆ ದೇವರ ಸ್ವಭಾವದ ರೀತಿಯಾಗಿ ಮಾತನಾಡಬೇಕು. ಅವರು ಸ್ವಲ್ಪ ರಾಂಗ್ ಆಗಿ ಮಾತನಾಡಿದ್ರೆ ನಾವು ನಗಾಡ್ತಾ ಅವ್ರನ್ನ ಸಂತೋಷದಿಂದ ಮಾತನಾಡಬೇಕು, ಒಳ್ಳೆ ರೀತಿಯಾಗಿ ಮಾತನಾಡಬೇಕು. ಅವಾಗ ಅವ್ರೇನು ಹೇಳ್ತಾರೆ, ಅಯ್ಯಯ್ಯೋ ನಾನೇ ಒಂದು ಸ್ವಲ್ಪ ರಾಂಗ್ ಆಗಿ ಮಾತಾಡಿಬಿಟ್ಟೆ, ಇವ್ರ ಹತ್ರ ಹೀಗೆ ಮಾತನಾಡಬಾರ್ದಿತ್ತು ಅಂತ. ಇದು ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಳ್ಳೋ ರೀತಿ ಆಗ್ತದೆ. ಹಾಲೆಲೂಯ. ಅವರೇನೋ ಮಾತನಾಡಿದ್ರು ಅಂದ್ರೆ ನಾವು ಅವ್ರಿಗೆ ಡಬಲ್ ಮಾತನಾಡಿದ್ರೆ, ನಾವು ಭಾನುವಾರ ಮಾತ್ರ ಕ್ರಿಸ್ತರಷ್ಟೇ, ಬಾಕಿ ಟೈಮಲ್ಲೆಲ್ಲ ಹೊರಗೆ ಬಂದ್ರೆ ನೀನು ಯಾರು ಅಂತ ಹೇಳ್ತಾರೆ. ದೆವ್ವ ಹೇಳ್ತಾನೆ, ದುರಾತ್ಮ, ಚರ್ಚಿಂದ ಹೊರಗೆ ಬರಲಿ ಸ್ವಾಮಿ, ಅವ್ರು ಯಾರು ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ. ಅದಕ್ಕೆ ಅವಕಾಶ ಯಾರು ಕೊಡಬೇಡ್ರಿ. ಹಾಲೆಲೂಯ. ಆಮೇಲೆ ನಾನೇ ಯೆಹೋವನು, ಇದೇ ನನ್ನ ನಾಮವು. ಹಾಲೆಲೂಯ. ದೇವರೇ ಪ್ರಕಟ ಮಾಡಿಕೊಳ್ಳುತ್ತಾ ಇದ್ದಾರೆ. ನಾನೇ ಯೆಹೋವನು, ನಾನೇ ಯೇಸು, ಇದು ನನ್ನ ನಾಮವು, ನನ್ನ ಹೆಸರು. ಇವತ್ತು ಯಾರಾದ್ರೂ ಕೇಳಿದ್ರೆ ನಿಮ್ಮ ಹೆಸರೇನಂತಂದ್ರೆ ಧೈರ್ಯವಾಗಿ ನಾವು ಹೇಳಲ್ವಾ? ನನ್ನ ಹೆಸರು ಬಿಜು ಥೋಮಸ್. ನಿಮ್ಮ ಹೆಸರುಗಳನ್ನ ಹೇಗೆ ಹೇಳಿಕೊಳ್ಳುತ್ತೀರೋ ಅದೇ ರೀತಿಯಾಗಿ ಆಕಾಶ ಭೂಮಿ ಉಂಟು ಮಾಡಿದ ದೇವರು ಹೇಳ್ತಾರೆ. ಹಾಲೆಲೂಯ. ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬರಿಗೆ ಸಲ್ಲಗೊಳಿಸನು. ಹಾಲೆಲೂಯ. ದೇವರು ಹೇಳ್ತಾರೆ, ನನ್ನ ಮಹಿಮೆ ಮತ್ತೊಬ್ಬರಿಗೆ ನಾನು ಶೇರ್ ಮಾಡಲ್ಲ. ನಾನೇ ಯೆಹೋವನು, ಆಕಾಶ ಭೂಮಿ ಉಂಟು ಮಾಡಿದ ದೇವರೇ, ಅವರೇ ಪ್ರಕಟ ಮಾಡಿಕೊಳ್ಳುತ್ತಾ ಇದ್ದಾರೆ. ನನ್ನ ನಾಮ ಮತ್ತೊಬ್ಬರಿಗೆ ನಾನು ಶೇರ್ ಮಾಡಲ್ಲ ಅಂದ್ರೆ ಅರ್ಥ, ಇಲ್ಲಿ ಬೇಕಾದಷ್ಟು ಇದಾವೆ, ಅದು ಹೆಸರು ಹೇಳುವುದು ಬೇಡ. ದೇವರ ವಾಕ್ಯ ಹೀಗೆ ಹೇಳ್ತದೆ, ನನ್ನ ನಾಮ ಮಹಿಮೆಯದು ಮತ್ತೊಬ್ಬರಿಗೆ ಸಲ್ಲಗೊಳಿಸೆನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು. ಈಗೋ ಮೊದಲನೆಯ ಸಂಗತಿಯು ನೆರವೇರಿಯು, ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇನೆ. ಮತ್ತೆ ಹೊಸ ಸಂಗತಿಯನ್ನ ದೇವರು ಪ್ರಕಟ ಮಾಡುತ್ತಾರೆ. ಹಾಲೆಲೂಯ. ಯಾಕೆ ಪ್ರಕಟ ಮಾಡುತ್ತಾರೆ? ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ವಾರ ನಾನು ಪ್ರಸಂಗ ಮಾಡಬೇಕಾದ್ರೆ ಕೆಲವೊಮ್ಮೆ ಶನಿವಾರ ಸಂಜೆ ಕೂತ್ಕೊಂಡು ಮನೆಯಲ್ಲಿ ಆಲಯದಲ್ಲೂ ಕೂತ್ಕೊಂಡು, ದೇವರೇ ನಾನು ನಾಳೆ ಏನು ಮಾತನಾಡಲಿ, ನಿಮ್ಮ ಜನರಿಗೆ, ನಿಮ್ಮ ಸ್ವಾಮಿ, ನಿಮ್ಮ ಮಕ್ಕಳು ನಾಳೆ ಬರ್ತಾ ಇದ್ದಾರೆ, ಅವರಿಗೆ ಏನ್ ಪ್ರಸಂಗ ಮಾಡಲಿ ದೇವರೇ ಎಂಬುದಾಗಿ ಸೇವಕನು ಕೇಳುವಾಗ ದೇವರು ಹೇಳ್ತಾರೆ, ನಾಳೆ ನಿನಗೆ ಹೊಸ ಪ್ರಕಟಣೆ, ಹೊಸದಾಗಿ ನಿನಗೆ ಕೊಡ್ತೇನೆ, ನೀನು ಯಾಕೆ ಚಿಂತೆ ಮಾಡುತ್ತೀ? ಹಾಲೆಲೂಯ. ಅದೇ ರೀತಿಯಾಗಿ ಇವತ್ತು ಪ್ರಸಂಗನೂ ಅಷ್ಟೇ, 5 ನಿಮಿಷ 2 ನಿಮಿಷ ಕೂತ್ಕೊಂಡು, ದೇವರೇ ನೀವು ಏನು ಮಾತನಾಡ್ತೀರಿ ಮಾತನಾಡ್ರಿ ಸ್ವಾಮಿ, ನಾವು ಕೇಳುತ್ತೇವಪ್ಪ ಎಂಬುದಾಗಿ ಅದನ್ನ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟಾಗ ಅವರೇ ಮಾತನಾಡುತ್ತಾರೆ. ಹಾಗಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ನಾವು ಇದರಲ್ಲಿ ಎಚ್ಚರಿಕೆಯಿಂದ ಇದ್ದುಕೊಂಡು ಕರ್ತನ ಸೇವೆ ಮಾಡೋರು ಮಾಡ್ರಿ. ವಾಕ್ಯದಲ್ಲಿ ಕೇಳುವಂಥವ್ರು, ಪ್ರಾರ್ಥನೆಯಲ್ಲಿ ಬೆಳೆಯುವಂಥವ್ರು, ಕ್ರಿಸ್ತನಲ್ಲಿ ಹೆಚ್ಚಾಗಿ ನಂಬಿಕೆ ಇಟ್ಟು ಬದುಕುವಂಥವ್ರು ಇನ್ನೆಚ್ಚು ಮಾಡಿಕೊಂಡಿರಿ. ಹಾಲೆಲೂಯ. ನೀವೀಗ 1ನೇ ತರಗತಿ ಇದ್ದೀರೋ ಅದನ್ನು ಜಂಪ್ ಮಾಡಿ 2ನೇ ತರಗತಿ ಹೋಗಿ, ಹಾಗೆ 2ರಿಂದ 3, 3ರಿಂದ 4. ಹಾಲೆಲೂಯ. ಈ ರೀತಿಯಾಗಿ ದೇವರಲ್ಲಿ ಬೆಳೀತಾ ಹೋಗ್ರಿ. ಯಾಕಂದ್ರೆ ದೇವರೇ ನಿಮ್ಮನ್ನ ಕೈ ಹಿಡಿದು ನಡೆಸುತ್ತಾರೆ. ಹಾಲೆಲೂಯ. ಲೋಕವನ್ನ ನಂಬಬೇಡ್ರಿ, ಇದು ನಾಶನದ ಅಂಚಿನಲ್ಲಿದೆ. ಇದನ್ನ ನಂಬಿದವರು ಯಾರು ಪರಲೋಕ ಹೋಗುವುದಿಲ್ಲ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು ದೇವರ ಮಕ್ಕಳು.
ಆಯಿತು, ಕೊಟ್ಟಂಥ ಒಂದು ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಕರ್ತನೆ, ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು, ಕಾಪಾಡು. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.